ಸ್ವಾವಲಂಬನೆ, ಆ ಸ್ವಾವಲಂಬನೆಯಿಂದ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯವನ್ನು ಪಟ್ಟು. ಇದು ದೊಡ್ಡ ನನಗೆ ಕೂತಲೇ ನನಗೆ ಭಾಳ ಖುಷಿ ಅನ್ನಿಸ್ತು. ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿದೆ. 1921ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಲ್ಕತ್ತಾದ ಸಮಾವೇಶಕ್ಕೆ ಹೋಗ್ತಾರೆ. ಸಮಾವೇಶಕ್ಕೆ ಹೋದಾಗ ಅಲ್ಲಿಯ ಶೌಚಾಲಯವನ್ನು ನೋಡ್ತಾರೆ. ಗಾಂಧೀಜಿ ಅವರೇನು ಇನ್ನೂ ದೊಡ್ಡ ಮಟ್ಟದ ಲೀಡರ್ ಆಗಿ ಬೆಳೆದಿರೋದಿಲ್ಲ. ಆವಾಗ ಆ ಶೌಚಾಲಯವನ್ನು ನೋಡಿ ಅಲ್ಲಿ ಹೋದಾಗ ಗಾಂಧೀಜಿಯವರಿಗೆ ಬೇಜಾರಾಗುತ್ತೆ. ಈ ರೀತಿ ಕಾರ್ಯಕ್ರಮ ಎಲ್ಲ ಪ್ರಾರಂಭ ಆಗಬೇಕು, ಆಗ್ತಾ ಇದೆ. ಗಾಂಧೀಜಿಯವರು ಗೆಸ್ಟ್ ಆಗಿ ಬಂದದ್ದಲ್ಲ, ಸುಮ್ಮನೆ ಒಬ್ಬ ಪ್ರೇಕ್ಷಕರಾಗಿ ಬಂದಿದ್ದು. ನೋಡ್ತಾರೆ ಶೌಚಾಲಯ ತುಂಬ ಗಲೀಜಾಗಿರುತ್ತೆ. ಗಾಂಧೀಜಿ ತಕ್ಷಣ ಏನು ಮಾಡ್ತಾರೆ ಅಂದರೆ ಅಲ್ಲಿಯ ಎಲ್ಲ ಸ್ವಚ್ಛತೆಯ ಪರಿಕರಗಳನ್ನು ತಗೊಂಡು ಅಲ್ಲಿ ಕೇಳ್ತಾರೆ, ಯಾಕೆ ಇಷ್ಟೆಲ್ಲ ಗಲೀಜಾಗಿದೆ ಶೌಚಾಲಯ ಅಂತ ಕೇಳ್ತಾರೆ. ಇಲ್ಲ, ಕೆಲಸ ಮಾಡೋದು ಬಂದಿಲ್ಲ. ಹೌದಾ ಅಂತ ಗಾಂಧೀಜಿ ತಮ್ಮೆಲ್ಲ ಪರಿಕರಗಳನ್ನು ತಗೊಂಡು ಸ್ವಚ್ಛವಾಗಿ ಆ ಶೌಚಾಲಯವನ್ನು ಕ್ಲೀನ್ ಮಾಡ್ತಾರೆ ಮತ್ತು ಆಮೇಲೆ ಹೋಗಿ ಅಲ್ಲಿ ಕೂತ್ಕೊಳ್ತಾರೆ. ಅದನ್ನು ಕೇಳ್ತಾರೆ. ಆಮೇಲೆ ಅವರನ್ನು ಕೇಳಿದಾಗ ಹೇಳ್ತಾರೆ, ಫಸ್ಟು ನಾವು ಸ್ವಾವಲಂಬಿಗಳಾಗಬೇಕು. ನಾವು ನಮ್ಮ ಕೆಲಸಗಳನ್ನು ರೂಢಿ ಮಾಡಿಕೊಂಡಾಗ ಮಾತ್ರ ನಮ್ಮ ಕೆಲಸ, ನಮ್ಮ ಮನೆಯ ಕೆಲಸ, ನಮ್ಮ ವೈಯಕ್ತಿಕ ಕೆಲಸಗಳು ಬಹಳ ಜನ ನಮ್ಮ ಇದು ನಮ್ಗೆಲ್ಲರಿಗೂ ಕೂಡ ಪಾಠ ಅಂತ. ವಿದ್ಯಾರ್ಥಿಗಳಾಗಿ ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛ ಮಾಡ್ಕೊಳ್ಳೋದ್ರಿಂದ ಹಿಡಿದು, ನಮ್ಮ ಊಟದ ತಟ್ಟೆಯನ್ನು ಸ್ವಚ್ಛ ಮಾಡ್ಕೊಳ್ಳೋದ್ರಿಂದ ಹಿಡಿದು, ನನ್ನ ಹೋಮ್ವರ್ಕನ್ನು ಮಾಡೋದ್ರಿಂದ ಹಿಡಿದು ಸ್ವಾವಲಂಬನೆ ಬಗ್ಗೆ ಅವರು ಆ ಹೋಮ್ವರ್ಕಿನಿಂದ ಪ್ರಾರಂಭ ಮಾಡಿ ಹೇಳಿದರು. ಇದು ನಮಗೆಲ್ಲರಿಗೂ ಕೂಡ ಆ ಗಾಂಧೀಜಿಯವರ ಆ ತತ್ವವನ್ನು ನೆನಪಿಸಿರುವಂಥದ್ದು ಅಂತ. ಮತ್ತೆ ತನ್ನರಿವೇ ತನಗೆ ಗುರು ಆಗಬೇಕು ಅಂತ ಶಿಕ್ಷಕರಾಗಿರ್ಬೋದು, ನಾಗರಿಕರಾಗಿರ್ಬೋದು, STMC ಸದಸ್ಯರಾಗಿರ್ಬೋದು, ನಮ್ಮಂಥ ಅಧಿಕಾರಿಗಳಾಗಿರ್ಬೋದು, ನಾವು ನಮ್ಮ ಕೆಲಸಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋದನ್ನು ಅದು ಸ್ವಾವಲಂಬನೆ ತಿಳಿಸಿಕೊಡುತ್ತೆ. ಅದನ್ನು ಗಾಂಧೀಜಿಯವರು ಪ್ರತಿಪಾದಿಸಿರುವಂಥದ್ದನ್ನು ಇವತ್ತು ಸರ್ ಹೇಳಿದ್ರು, ತುಂಬ ಸಂತೋಷ ಅನ್ನಿಸ್ತು. ಸೊ ನಾನು ಅದನ್ನು ಓದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು. ಅದನ್ನು ಅವ್ರು ಯಾವ ರೀತಿಯಾಗಿ ಹೇಳಿದರು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಒಂದು ಚಿಂತನೆ, ಅವರಿಗಾಗಲೇ ನಮ್ಮ ಈ ಭಾರತದಂತಹ, ನಮ್ಮ ಸಿದ್ದಾಪುರದಂತಹ ಅತ್ಯಂತ ಮೂಲೆಯ ಪ್ರದೇಶ ನಿಮ್ಗೆ ಗೊತ್ತಿದೆ. ನಾವು ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾದ್ರೆ 175 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಮೋಸ್ಟ್ಲಿ ಜಗತ್ತಿನ ಯಾವ ತಾಲೂಕು ಕೂಡ ಇಷ್ಟು ದೂರದಲ್ಲಿ ಜಿಲ್ಲಾ ಕೇಂದ್ರವನ್ನು ಹೊಂದಿರೋದು ಇಲ್ವೇ ಇಲ್ಲ. ಜಗತ್ತಿನ ಮತ್ತು ನಾನು ಹೇಳ್ತೇನೆ, ಅಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾದಂತಹ, ಜಿಲ್ಲಾ ಕೇಂದ್ರದಿಂದ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಪ್ರದೇಶ. ಇಲ್ಲೊಂದು TCH ಕಾಲೇಜುಗಳು ಕೂಡ ಇರಲಿಲ್ಲ, ಒಂದು ಸಾಮಾನ್ಯವಾದ. ಈಗ ಸರ್ಕಾರಗಳು ಬದಲಾದಂತೆ ಕಳೆದ 20-25 ವರ್ಷಗಳಿಂದ ಒಂದು ಬದಲಾವಣೆ ಹೇಗಾಯಿತು ಅಂದರೆ, ಒಂದು ಸರ್ಕಾರಿ ITI ಕಾಲೇಜ್ ಬಂತು, ಸರ್ಕಾರಿ ಡಿಪ್ಲೊಮಾ ಕಾಲೇಜ್ ಬಂತು, ಸರ್ಕಾರಿ ಡಿಗ್ರಿ ಕಾಲೇಜ್ ಬಂತು, PUC ಕಾಲೇಜುಗಳು ಬಂತು. ಹೀಗೆಲ್ಲ ಬಂತ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಹೊಸ ಚೇತನೆಗೆಲ್ಲ ಬರ್ತಾ ಇದೆ. ನಮ್ಮಲ್ಲಿ ಕಲಿಯುವ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದೆ, ಸಾಕ್ಷರತೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಅದನ್ನೇ ಅಂತಹ ಸಂದರ್ಭದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಪ್ರಾಥಮಿಕ ಶಾಲೆಯನ್ನು ಮುಗಿಸಿರುವಂಥ, 30-35 ವರ್ಷದ ಹಿಂದೆ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿರುವಂಥ ಅವರು ಪೂರ್ವ ಮತ್ತು ಪಶ್ಚಿಮಗಳ ಸಮ್ಮೇಳನ ಯಾವಾಗಲೂ ಹೇಳ್ತಾರೆ ನಿಮಗೆ, ವಸ್ತುನಿಷ್ಠ ಪಶ್ಚಿಮ ಮತ್ತು ಆತ್ಮನಿಷ್ಠ ಪೂರ್ವ ಭಾಗ. ಅಂದರೆ ಜಗತ್ತನ್ನ ಪೌರಾತ್ಯ ದೇಶಗಳು ಮತ್ತು ಪಾಶ್ಚಿಮಾತ್ಯ ದೇಶಗಳು ಅಂತ ಕರೀತಾರೆ. ಸರ್ ಇರೋದು ಎಲ್ಲಿ ಅಂತಂದ್ರೆ ವಸ್ತುನಿಷ್ಠವಾದಂತಹ ಪಾಶ್ಚಿಮಾತ್ಯ ದೇಶ. ಅಲ್ಲಿ ವಸ್ತುಗಳು ಮುಖ್ಯ, ವ್ಯಕ್ತಿ ಅಲ್ಲ. ಅಂತಹ ವಸ್ತುಗಳು ಮುಖ್ಯ ಇರುವಂತಹ ಪ್ರದೇಶದಿಂದ ಅವರು ಇಲ್ಲಿ ವ್ಯಕ್ತಿಗಳು ಮುಖ್ಯವಾಗಿರುವಂತಹ ಆತ್ಮನಿಷ್ಠವಾದಂತಹ ನಮ್ಮ ಭಾಗಕ್ಕೆ ಬಂದು ಅವರು ಅದನ್ನು ಉಳಿಸ್ಕೊಂಡಿದ್ದಾರೆ. ತಮ್ಮ ತಾಯಿ ಬೇರಿನ ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ದಾರೆ. ಅದು ಬಹಳ ಪ್ರಾಮುಖ್ಯ. ಈಗಲೂ ಕೂಡ ನಾವು ಅದನ್ನು ವಸ್ತುನಿಷ್ಠವಾಗಿ, ಆತ್ಮನಿಷ್ಠತೆಯಿಂದ ನಾವು ಕೂಡ ವಸ್ತುನಿಷ್ಠವಾಗಿ ಹೋಗ್ತಾ ಇದ್ದೇವೆ. ನಾವು ಕೆಲಸ ಮಾಡಿದ್ದೇವೆ ಇಲ್ಲ ಅಂತ ಕೇಳೋದಕ್ಕೆ ಎಲ್ಲ ಕಡೆ CC ಕ್ಯಾಮ್ರಾಗಳು. ಆತ್ಮನಿಷ್ಠ ಮೊದಲು ಹಾಗಲ್ಲ, ಈಗ CC ಕ್ಯಾಮ್ರಾಗಳು ಇರಲಿಲ್ಲ, ಆತ್ಮನಿಷ್ಠತೆ ಜಾಸ್ತಿ ಇತ್ತು, ಒಬ್ರು ಹೇಳಿದ ಮಾತನ್ನ ನಂಬುವಂತ ಸ್ಥಿತಿ ಇತ್ತು. ಆದ್ರೆ ಈಗ ವಸ್ತುನಿಷ್ಠ, ಈಗ ನಾವು ಕೆಲಸ ಮಾಡೋರ್ನು ನಂಬ್ತಾ ಇಲ್ಲ, ಯಾರನ್ನು ನಂಬದೆ ಕ್ಯಾಮ್ರಾಗಳನ್ನ ನಂಬ್ತಾ ಇದ್ದೇವೆ. ಅಲ್ಲಿ CC ಕ್ಯಾಮ್ರಾ ನೋಡಿ ಇವನೇನಾದ್ರು ವಸ್ತು ಮುಟ್ತಾನೋ ಹೇಗೆ ಅಂತ. ನಮಗೆಲ್ಲ ಏನ್ ಬಂದಿದೆ ಅಂದ್ರೆ ಪ್ರತಿನಿತ್ಯ ಆನ್ಲೈನ್ ಅಲ್ಲಿ ಅಟೆಂಡೆನ್ಸ್ ಹಾಕ್ಬೇಕು. ಆಫೀಸಿಗೆ ಬಂದ ತಕ್ಷಣ ಆನ್ಲೈನ್ ಅಟೆಂಡೆನ್ಸ್ ಅಂದ್ರೆ ವ್ಯಕ್ತಿ ಮೊದಲು ಅಟೆಂಡೆನ್ಸ್ ಸೈನ್ ಆಗ್ತಿರ್ತಿತ್ತು, ಈಗ ಅಲ್ಲ. ನಾವು ಬಂದು ಲಾಗಿನ್ ಆಗ್ಬೇಕು, ಲಾಗಿನ್ ಆಗಿ ಆಫೀಸಿಂದ ಹೊರಡುವಾಗ ಮತ್ತೆ ಲಾಗೌಟ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಮತ್ತೆ ಮೆಮೊ ಬರ್ತದೆ, ನೀವು ಲಾಗಿನ್ ಆಗಿದ್ರಿ, ನೀವು ಆಫೀಸಿಂದ ಲಾಗೌಟ್ ಆಗಿಲ್ಲ, ಯಾಕೆ ಆಫೀಸಿಗೆ ಹೋಗಿಲ್ವಾ ಹೇಗೆ ಅಂತ. ಜೊತೆಗೆ ಅದು ಎಲ್ಲಿ, ನಾನು ನನ್ನ ಆಫೀಸಿನ ಕೇವಲ 100 ಮೀಟರ್ ವ್ಯಾಪ್ತಿನಲ್ಲಿ ಮಾತ್ರ ಲಾಗಿನ್ ಆಗೋದಕ್ಕೆ ಅವಕಾಶ, ಹೊರಗಡೆ ಅವಕಾಶ ಆಗೋದಿಲ್ಲ. ಅಷ್ಟು
ಆತ್ಮನಿಷ್ಠತೆಯಿಂದ ಕೆಲಸ ಮಾಡೋದು ಹೋಗಿ ಈಗ ವಸ್ತುನಿಷ್ಠತೆಯ ಕಡೆಗೆ ನಾವೆಲ್ಲರೂ ಚಲಿಸ್ತಾ ಇದ್ದೇವೆ. ಆದರೆ ಆ ಎಲ್ಲ ಇವುಗಳನ್ನ ಕಂಡುಕೊಂಡಂತ ಉದಯ ಹೆಗಡೆ ಅಂತವರು ಆ ವಸ್ತುನಿಷ್ಠ ಭೂಮಿಯಿಂದ ಆತ್ಮನಿಷ್ಠತೆಯ ಭೂಮಿಗೆ ಬಂದು ನಾವು ಏನ್ ಕೆಲಸ ಮಾಡಬೇಕು ಅನ್ನುವ ಸೂಚ್ಯತೆಯನ್ನು ಕೊಟ್ಟಿದ್ದಾರೆ. ಅದು ಬಹಳ ಪ್ರಾಮುಖ್ಯತೆ. ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳನ್ನ ಎಲ್ಲಿಯೂ ಕೂಡ ಹೆಚ್ಚಿಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಇದಾದ ತಕ್ಷಣ ಅಪ್ಪ ನೀನ್ ಬೇಡ, ಏನ್ 7ನೇ ತರಗತಿ ತನಕ ಸ್ವಲ್ಪ ಇರ್ತಾರೆ. 8ಕ್ಕೆ ಬಂದ್ಮೇಲೆ ಅಪ್ಪ ಅಮ್ಮ ದೂರ 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 ಆಗ್ತಾ ಕಾಲೇಜಿಗೆ ಬಂದ್ಮೇಲೆ ಅಪ್ಪ ಅಮ್ಮನ ಕರ್ಕಬ ಅಂದ್ರೆ ಕರ್ಕೊಂಡೇ ಬರಲ್ಲ. ಆಮೇಲೆ ಇನ್ಫ್ಲುಯೆನ್ಸ್ ಮಾಡಿಸೋದು ಅದು ಇದು ಮಾಡಿಸ್ತಾರೆ. ಉದಯ ಹೆಗಡೆಯವರು ನಮ್ಗೆಲ್ಲರೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ಇವತ್ತು ತಮ್ಮ ಒಟ್ಟಿಗೆ ತಮ್ಮ ತಂದೆ ತಾಯಿಯನ್ನ ಕರ್ಕೊಂಡು ಬಂದಿದ್ದಾರೆ. ಇದು ನಮ್ಗೆ ಎಲ್ಲಕ್ಕಿಂತ ಹೆಚ್ಚು ಸಂತೋಷ ಪಟ್ಟವ್ರು ಯಾರಂದ್ರೆ ಅವ್ರ ತಂದೆ ತಾಯಿ. ನಾವೇನಾದ್ರೂ ತಪ್ಪು ಮಾಡಿದಾಗ ಪೊಲೀಸರು ಕರೀತಾರೆ, ನಿಮ್ಮ ಅಪ್ಪ ಅಮ್ಮನ ಕರ್ಕಬ ಅಲ್ವಾ, ಆವಾಗ ನಿನ್ನ ಅಪ್ಪ ಅಮ್ಮ ಯಾರು, ಅದ್ಯಾರು ಇದ್ಯಾರು ಅಂತ. ಆವಾಗ ನಾವು ಹೇಳೋ ಬದಲಿಗೆ ಇಂಥ ಪ್ರದೇಶದಲ್ಲಿ ಅಪ್ಪ ಅಮ್ಮಗೆ ಸಂತೋಷ ಪಡಿಸೋದಿದೆಯಲ್ಲ, ಇದು ಯಾವ ಶ್ರೇಷ್ಠ ಕೆಲಸಗಳಿಗಿಂತ ಶ್ರೇಷ್ಠವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಉದಯ ಹೆಗಡೆ ಸರ್ ಅವರಿಗೆ ಅವ್ರ ತಂದೆ ತಾಯಿ ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ.